ನೋಡಿ, ವಿಚಾರಣೆಗೆ ಒಂದು ವಾರ ಮುಂದೂಡಿದೆ ಕೋರ್ಟ್. ಮುಂದಿನ ಶುಕ್ರವಾರಕ್ಕೆ ವಿಚಾರಣೆ ಮುಂದೂಡಲಾಗಿದೆ ಅನ್ನೋಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಸದ್ಯಕ್ಕೆ ಬರ್ತಾ ಇರುವಂಥ ಅಪ್ಡೇಟ್ ಇದು. ಶುಕ್ರವಾರ ವಿಚಾರಣೆಗೆ ಬರಬೇಕು. ಅದನ್ನು ಹೊರತುಪಡಿಸಿದರೆ BS ಯಡಿಯೂರಪ್ಪ ಅವರನ್ನ ಅರೆಸ್ಟ್ ಮಾಡಬಾರದು ಅಂತ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಮಧ್ಯಂತರ ಜಾಮೀನನ್ನು ಮಂಜೂರು ಮಾಡಿದೆ ಕೋರ್ಟ್. ಈಗಾಗಲೇ ಬಿಗ್ ರಿಲೀಫ್ ಸಿಕ್ಕಿರುವಂಥದ್ದು ಯಡಿಯೂರಪ್ಪ ಅವರಿಗೆ. ಸದ್ಯಕ್ಕೆ ಬಂಧನದ ಭೀತಿಯಿಂದ ಯಡಿಯೂರಪ್ಪ ಅವರು ಬಚಾವಾಗಿದ್ದಾರೆ. ಬಂಧಿಸುವಂತಿಲ್ಲ ಅನ್ನುವಂತಹ ಸ್ಪಷ್ಟ ಸೂಚನೆ ಈಗ ಸಿಕ್ಕಿದೆ. ಇದರ ಜೊತೆಗೆ ವಿಚಾರಣೆಯನ್ನ ಮುಂದಿನ ಶುಕ್ರವಾರಕ್ಕೆ ಮುಂದೂಡಿದೆ. ಇವನ್ನ ವಿಚಾರಣೆಗೆ ಬಂದಾಗಲೂ ಕೂಡ ಯಡಿಯೂರಪ್ಪ ಅವರನ್ನ ಅರೆಸ್ಟ್ ಮಾಡುವಂತಿಲ್ಲ. ಇದು ಸಿಕ್ಕಿರುವಂತಹ ಸ್ಪಷ್ಟ ಸೂಚನೆ. ಅಲ್ಲಿಗೆ ಯಡಿಯೂರಪ್ಪ ಅವರಿಗೆ ಸದ್ಯಕ್ಕೆ ಬಿಗ್ ರಿಲೀಫ್. ಈಗಾಗಲೇ ನಾವು ಗಮನಿಸ್ತಾ ಇದ್ವಿ, ಈ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಹಂತಕ್ಕೆ ಬಂದಂತಹ ಸಂದರ್ಭದಲ್ಲಿ ಯಡಿಯೂರಪ್ಪ ಪರ ವಕೀಲರು ಯಾವ ರೀತಿಯ ವಿಚಾರಗಳನ್ನು ಉಲ್ಲೇಖ ಮಾಡಿ ವಾದ ಮಂಡನೆ ಮಾಡಿದ್ರು, ಸರ್ಕಾರದ ಪರ ವಕೀಲರು ಯಾವ ರೀತಿ ವಾದ ಮಂಡನೆ ಮಾಡಿದ್ರು ನೋಡಿದ್ವಿ. ಅಂತಿಮವಾಗಿ ಯಡಿಯೂರಪ್ಪ ಅವರಿಗೆ ಈಗ ನಿರೀಕ್ಷಣಾ ಜಾಮೀನು ಮಂಜೂರಾಗಿದೆ. Appear on 17th and they wanted to arrest us somehow. The court has now put a hold on that. There won't be any more coercive steps against BS Yediyurappa, keeping in mind he is a former chief minister, and also keeping in mind he has always cooperated with the investigating agency. As per the hearing, sir, there was clear visibility that there is no proper modified. It looks like a modified intention in this petition filed by this one. No, as per the dictum of the High Court and as we have ourselves said, we are going to appear on 17th. We will be appearing on 17th. Sir, as far as the argument is concerned, judge clearly said that it looks like a malified interest, and somewhere it looks like the petitioner was not intentionally appearing. He is a free. ನೋಡಿ, ವಿಚಾರಣೆಗೆ ಒಂದು ವಾರ ಮುಂದೂಡಿದೆ ಕೋರ್ಟ್. ಮುಂದಿನ ಶುಕ್ರವಾರಕ್ಕೆ ವಿಚಾರಣೆ ಮುಂದೂಡಲಾಗಿದೆ ಅನ್ನೋಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಸದ್ಯಕ್ಕೆ ಬರ್ತಾ ಇರುವಂಥ ಅಪ್ಡೇಟ್ ಇದು. ಶುಕ್ರವಾರ ವಿಚಾರಣೆಗೆ ಬರಬೇಕು. ಅದನ್ನು ಹೊರತುಪಡಿಸಿದರೆ BS ಯಡಿಯೂರಪ್ಪ ಅವರನ್ನ ಅರೆಸ್ಟ್ ಮಾಡಬಾರದು ಅಂತ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಮಧ್ಯಂತರ ಜಾಮೀನನ್ನ ಮಂಜೂರು ಮಾಡಿದೆ ಕೋರ್ಟ್. ಈಗಾಗಲೇ ಬಿಗ್ ರಿಲೀಫ್ ಸಿಕ್ಕಿರುವಂಥದ್ದು ಯಡಿಯೂರಪ್ಪ ಅವರಿಗೆ. ಸದ್ಯಕ್ಕೆ ಬಂಧನದ ಭೀತಿಯಿಂದ ಯಡಿಯೂರಪ್ಪ ಅವರು ಬಚಾವಾಗಿದ್ದಾರೆ. ಬಂಧಿಸುವಂತಿಲ್ಲ ಅನ್ನುವಂತಹ ಸ್ಪಷ್ಟ ಸೂಚನೆ ಈಗ ಸಿಕ್ಕಿದೆ. ಇದರ ಜೊತೆಗೆ ವಿಚಾರಣೆಯನ್ನ ಮುಂದಿನ ಶುಕ್ರವಾರಕ್ಕೆ ಮುಂದೂಡಿದೆ. ಇವನ್ನ ವಿಚಾರಣೆಗೆ ಬಂದಾಗಲೂ ಕೂಡ ಯಡಿಯೂರಪ್ಪ ಅವರನ್ನ ಅರೆಸ್ಟ್ ಮಾಡುವಂತಿಲ್ಲ. ಇದು ಸಿಕ್ಕಿರುವಂತಹ ಸ್ಪಷ್ಟ ಸೂಚನೆ. ಅಲ್ಲಿಗೆ ಯಡಿಯೂರಪ್ಪ ಅವರಿಗೆ ಸದ್ಯಕ್ಕೆ ಬಿಗ್ ರಿಲೀಫ್. ಈಗಾಗಲೇ ನಾವು ಗಮನಿಸ್ತಾ ಇದ್ವಿ, ಈ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಹಂತಕ್ಕೆ ಬಂದಂತಹ ಸಂದರ್ಭದಲ್ಲಿ ಯಡಿಯೂರಪ್ಪ ಪರ ವಕೀಲರು ಯಾವ ರೀತಿಯ ವಿಚಾರಗಳನ್ನು ಉಲ್ಲೇಖ ಮಾಡಿ ವಾದ ಮಂಡನೆ ಮಾಡಿದ್ರು, ಸರ್ಕಾರದ ಪರ ವಕೀಲರು ಯಾವ ರೀತಿ ವಾದ ಮಂಡನೆ ಮಾಡಿದ್ರು ನೋಡಿದ್ವಿ. ಅಂತಿಮವಾಗಿ ಯಡಿಯೂರಪ್ಪ ಅವರಿಗೆ ಈಗ ನಿರೀಕ್ಷಣಾ ಜಾಮೀನು ಮಂಜೂರಾಗಿದೆ. Appear on 17th and they wanted to arrest us somehow. The court has now put a hold on that. There won't be any more coercive steps against BS Yediyurappa, keeping in mind he is a former chief minister, and also keeping in mind he has always cooperated with the investigating agency. As per the hearing, sir, there was clear visibility that there is no proper modified. It looks like a modified intention in this petition filed by this one. No, as per the dictum of the High Court and as we have ourselves said, we are going to appear on 17th. We will be appearing on 17th. Sir, as far as the argument is concerned, judge clearly said that it looks like a malified interest, and somewhere it looks like the petitioner was not intentionally appearing. He is a free.